ನಮಸ್ಕಾರ ವೀಕ್ಷಕರೇ, ಅಶ್ವಿನಿ ಮೆಹಂದಿ ಆರ್ಟಿಸ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಾವಿವತ್ತು ಆರ್ಗ್ಯಾನಿಕ್ ಮೆಹಂದಿಯನ್ನು ಮಿಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಇವತ್ತು ನಾವಿಲ್ಲಿ ಒಂದು 20 ಗ್ರಾಮ್ಸಷ್ಟು ಪೌಡರ್ನ ಮಿಕ್ಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಸಕ್ಕರೆ 8.5 ಗ್ರಾಮ್ಸಷ್ಟು ಬೇಕಾಗುತ್ತೆ. ಸಕ್ಕರೆ ನೀವು ಎಷ್ಟು ಅಳತೆಯಲ್ಲಿ ತಗೋತೀರೋ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ರೆಡಿಮೇಡ್ ಕೋನ್ಗಳಲ್ಲಿ ಸಕ್ಕರೆ ಪ್ರಮಾಣ ಆಯಿಲ್ ಪ್ರಮಾಣಕ್ಕಿಂತ ಹೆಚ್ಚಾಗಿ ಕೆಮಿಕಲ್ಸೇ ಜಾಸ್ತಿಯಾಗಿರುತ್ತೆ. ಆದರೆ ಆರ್ಗ್ಯಾನಿಕ್ನಲ್ಲಿ ಯಾವುದೇ ಪ್ರಿಸರ್ವೇಟಿವ್ಸ್ ಅಥವಾ ಕೆಮಿಕಲ್ಸ್ ಇರೋದಿಲ್ಲ. ಕಾರಣ ಸಕ್ಕರೆ ಅಳತೆ ಮತ್ತು ಆಯಿಲ್ ಅಳತೆ ತುಂಬ ಮುಖ್ಯ ಆಗುತ್ತೆ. ಇದನ್ನೇ ನೀವು ಸ್ಪೂನ್ ಅಳತೆಯಲ್ಲಿ ನೋಡೋದಾದರೆ 2 ಟೇಬಲ್ ಸ್ಪೂನ್ ಪೌಡರ್ಗೆ ಒಂದು 3/4 ಸ್ಪೂನಷ್ಟು ಸಕ್ಕರೆ ಮತ್ತು ಒಂದು 3/4 ಸ್ಪೂನಷ್ಟು ಆಯಿಲ್ ಬೇಕಾಗುತ್ತೆ. ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಸೊ ನೀರು ಆ್ಯಡ್ ಮಾಡುವಾಗ ಸ್ವಲ್ಪನೇ ಸೇರಿಸ್ಬೇಕಾಗತ್ತೆ. ಒಂದೇ ಸಲ ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ. ಗಟ್ಟಿಯಾಗೇ ಇರಲಿ ಪರವಾಗಿಲ್ಲ, ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನಾವಿಲ್ಲಿ ಸಕ್ಕರೆನ ಅಳುಕಿರೋದು ಅಂದರೆ ಕ್ರಿಸ್ಟಲ್ಸ್ ಇರೋದನ್ನು ಯೂಸ್ ಮಾಡ್ತಾ ಇದ್ದೀವಿ. ಅದು ಕರಗಿದ್ರೆ ಮತ್ತೆ ಸ್ವಲ್ಪ ಲಿಕ್ವಿಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನೀರಾಯಿತು ಅಂತ ನೀವು ಅದಕ್ಕೆ ಪೌಡರ್ ಆ್ಯಡ್ ಮಾಡಿದರೆ ಅದು ಕನ್ಸಿಸ್ಟೆನ್ಸಿ ಎಲ್ಲ ಹಾಳಾಗಿಬಿಡುತ್ತೆ, ಕಲರ್ ನೀಟಾಗಿ ಬರಲ್ಲ. ಮತ್ತು ಅದಕ್ಕೆ ಬೇಕಾದಂತೆ ನಾವು ಸಕ್ಕರೆ ಆಯಿಲ್ನೂ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಮಿಕ್ಸ್ ಮಾಡುವಾಗಲೇ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಎಷ್ಟು ನೀಟಾಗಿ ನೀವು ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಮೆಹಂದಿ ಬರುತ್ತೆ. ಇಲ್ಲ ಅಂತಂದರೆ ಈ ರೆಡಿಮೇಡ್ ಕೋನ್ಗಳು ಮೆಹಂದಿ ಹಾಕುವಾಗ ಮಧ್ಯ ಗಂಟುಗಳು ಬಂದುಬಿಡುತ್ತೆ, ಸ್ಟಾಪ್ ಆಗಿಬಿಡುತ್ತಲ್ವ. ಆ ಥರ ಇದನ್ನು ಸ್ಟಾಪ್ ಆಗಿಬಿಡುತ್ತೆ. ಆವಾಗ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ, ಮೆಹಂದಿ ಹಾಕೋ ಮೂಡು ಹೋಗ್ಬಿಡುತ್ತೆ. ಇವಾಗ ಆಯಿಲ್ ವಿಷಯಕ್ಕೆ ಬರೋದಾದರೆ ನೀವು ಯಾವ ಆಯಿಲ್ ಬೇಕಾದರೂ ಯೂಸ್ ಮಾಡ್ಬೋದು. ಈ ಗಂಧಿಗೆ ಅಂಗಡೀಲಿ ನೀಲಗಿರಿ ಆಯಿಲ್ ಸಿಗುತ್ತೆ, ಅದನ್ನು ಯೂಸ್ ಮಾಡಿದರೂ ಓಕೆ. ನಾನಿಲ್ಲಿ ಬ್ರೈಡಲ್ ಮೆಹಂದಿ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಆಯಿಲಿಂದನೇ ಕಲರ್ ತುಂಬ ಚೆನ್ನಾಗಿ ಬರೋದು. ಆಯಿಲ್ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ, ಎಷ್ಟು ಪ್ರಮಾಣದಲ್ಲಿ ಸೇರಿಸ್ತೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನಾನಿಲ್ಲಿ 8.5 ml ಅಂದರೆ ಇವಾಗ ಸಕ್ಕರೆನೂ ನಾನು 8.5 ಗ್ರಾಮ್ಸ್ ತೊಗೊಂಡಿರೋದ್ರಿಂದ 8.5 ml ಅಪ್ ಟು 9 ml ತನಕನೂ ನೀವು ಆಯಿಲ್ನ ಯೂಸ್ ಮಾಡ್ಬೋದು. ಸ್ಪೂನಲ್ಲಾದರೆ ಅಪ್ ಟು 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಯೂಸ್ ಮಾಡಬೇಕಾಗತ್ತೆ. ಆಯಿಲ್ ಯೂಸ್ ಮಾಡುವಾಗ ನೀಟಾಗಿ ಶೇಕ್ ಮಾಡಿ, ಯಾವುದೇ ಯೂಸ್ ಮಾಡಿ ಆಯಿಲ್ನ ನೀಟಾಗಿ ಒಂದ್ಸಲಿ ಅದನ್ನು ಶೇಕ್ ಮಾಡಿ ಬಾಟ್ಲನ್ನ. ನಂತರನೇ ನೀವು ಆಯಿಲ್ನ ಆ್ಯಡ್ ಮಾಡಬೇಕಾಗತ್ತೆ. ಆಯಿಲ್ ಆ್ಯಡ್ ಮಾಡಿದ ಮೇಲೆ ನೀಟಾಗಿ ಆಯಿಲ್ ಮತ್ತು ಪೇಸ್ಟ್ ಚೆನ್ನಾಗಿ ಬೈಂಡ್ ಆಗೋ ಥರ ಮಿಕ್ಸ್ ಕೊಡಬೇಕಾಗತ್ತೆ. ನೀವಿಲ್ಲಿ ಯಾವ ರೀತಿ ಮಿಕ್ಸ್ ಮಾಡಬೇಕು ಅಂತ ಹೇಳಿದರೆ ಅದು ನೀಟಾಗಿ ಮಿಕ್ಸಾಗಿ ಪೇಸ್ಟು ಚಾಕ್ಲೇಟ್, ಕ್ರೀಮ್ ಚಾಕ್ಲೇಟ್, ಈ ಮೆಲ್ಟ್ ಚಾಕ್ಲೇಟ್ ಅಂತಾರಲ್ಲ ಆ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಆ ರೀತಿ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸಿಂಗಿಲ್ಲಿ ತುಂಬ ಮುಖ್ಯ. ಆರ್ಗ್ಯಾನಿಕ್ ಮೆಹಂದಿ ಕೋನ್ಸಲ್ಲಿ ರೆಡಿಮೇಡ್ ಕೋನ್ ಥರ ಯಾವುದೇ ಗಂಟುಗಳು ಬರಬಾರ್ದು ಅಂತ ಹೇಳಿದರೆ ನಾವಿಲ್ಲಿ ಮಿಕ್ಸಿಂಗ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಇವಾಗ ನೀವೊಂದು 100 ಗ್ರಾಮ್ಸ್ ಆ ಥರ ಮಿಕ್ಸ್ ಮಾಡ್ತಿದ್ದೀರಿ, 100 ಗ್ರಾಮ್ಸ್ಗಿಂತ ಜಾಸ್ತಿ ಅಂತ ಹೇಳಿದರೆ ಬೀಟರ್ ಯೂಸ್ ಮಾಡೋದು ತುಂಬ ಒಳ್ಳೆಯದು. ನೀವು ಅನ್ಕೋತಿರ್ತೀರ ಮೆಹಂದಿ ಆರ್ಟಿಸ್ಟು ತುಂಬ ಚೆನ್ನಾಗಿ ಡಿಸೈನ್ ಹಾಕ್ತಾರಲ್ವ, ನಾವು ಹಾಕೋಕ್ಕೆ ಹೋದರೆ ಯಾಕೆ ಬರಲ್ಲ ಅಂತ. ನೀವು ರೆಡಿಮೇಡ್ ಕೋನ್ ಯೂಸ್ ಮಾಡ್ತೀರಾ, ನಾವು ಆರ್ಗ್ಯಾನಿಕ್ ಕೋನ್ ಯೂಸ್ ಮಾಡ್ತೀವಿ. ನೀವು ಇದೇ ಥರ ಮನೇಲಿ ಕೋನ್ ಮಾಡ್ಕೊಂಡು ಡಿಸೈನ್ ಹಾಕ್ತಾ ಹೋದರೆ ಎಷ್ಟು ಡಿಸೈನ್ ಹಾಕಿದ್ರೂ ನಿಮಗೆ ಬೇಜಾರೇ ಅನಿಸಲ್ಲ, ಕೈ ನೋವು ಬರಲ್ಲ. ಇನ್ನು ಯಾವ್ಯಾವ ಹೊಸ ಡಿಸೈನ್ಸ್ ಇದೆ ಕಲಿಬೇಕು ಅನಿಸುತ್ತೆ. ಸೊ ಇವಾಗ ಇದನ್ನು ನಾವು ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು, ಅಂದರೆ ಡೈ ರಿಲೀಸ್ ಆಗೋಕ್ಕೆ ಬಿಡಬೇಕು. ಮಿನಿಮಮ್ ಅಂದರೂ 6 to 8 hours ಇದು ಡೈ ರಿಲೀಸ್ ಆಗೋಕ್ಕೆ ಬಿಡಬೇಕಾಗುತ್ತೆ. ಓವರ್ ನೈಟ್ ಬಿಟ್ಟರೆ ಇನ್ನೂ ಒಳ್ಳೆಯದು. ಇವಾಗ ಇದನ್ನು ನಾವು 6 to 8 hours ಡೈ ರಿಲೀಸ್ ಆಗೋಕ್ಕೆ ಬಿಟ್ಬಿಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಯಾವ ರೀತಿ ಡೈ ರಿಲೀಸ್ ಆಗಿರುತ್ತೆ ಮತ್ತು ಕೋನ್ಗೆ ಯಾವ ರೀತಿ ಫಿಲ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ.